ಬ್ರೋಕರ್ ಹಾಗೂ ಸರ್ಕಾರಿ ಅಧಿಕಾರಿಯ ಬೀದಿ ರಂಪಾಟ ನೋಡೋ ಹಾಗಿಲ್ಲ. ನನ್ನ ಹಣ ಕೊಡ್ತೀಯೋ ಇಲ್ವೋ ಹೇಳು ಅಂತ ಜಗಳವಾಡ್ತಾ ಇದ್ದಾರೆ. ಬ್ರೋಕರ್ ಕೋಟಿ ಕೋಟಿ ಡೀಲ್ ಮಾಡಿಕೊಂಡಿದ್ದಾರಂತೆ. ಬ್ರೋಕರ್ ಅಧಿಕಾರಿ ಮಧ್ಯೆ ಈಗ ಗಲಾಟೆ ಶುರುವಾಗಿದೆ. ಬ್ರೋಕರ್ ಹಾಗೂ ಸರ್ಕಾರಿ ಅಧಿಕಾರಿಯ ಬೀದಿ ರಂಪಾಟ. ನನ್ನ ಹಣ ಕೊಡ್ತೀಯೋ ಇಲ್ವೋ ಹೇಳುವಂತ ಒಂದು ಕಡೆ ಬ್ರೋಕರ್, ಕೋಟಿ ಕೋಟಿ ಡೀಲ್ ಆಗಿರೋದು. ಬ್ರೋಕರ್ ಮತ್ತು ಅಧಿಕಾರಿ ಮಧ್ಯೆ ಈಗ ಗಲಾಟೆ ಶುರುವಾಗಿದೆ. ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯಾದ ಕಿರಣ್ ರಂಪಾಟ. ಈಗ ಕೆಎಸ್ ಅಧಿಕಾರಿ ಕಿರಣ್ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಕಲಾಗಿದ್ದು, ನಡು ರಸ್ತೆಯಲ್ಲಿ ಕಾರನ್ನ ಅಡ್ಡಗಟ್ಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಾನು ಕೊಟ್ಟಿರುವ ಹಣ ಕೊಡ್ತೀಯೋ ಇಲ್ವೋ ಹೇಳುವಂತ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಒಂದು ರಂಪಾಟ. ಕಿರಣ್ಗೆ ಸ್ನೇಹಿತ ಪೂಜಾರಿ ಹಣ ವಾಪಸ್ ನೀಡಿದ ಆರೋಪ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಅಧಿಕಾರಿ ಬ್ರೋಕರ್ ಮಧ್ಯೆ ವಾಗ್ವಾದ ಶುರುವಾಗಿದ್ದು, ಅವಾಚ್ಯ ಪದ ಬಳಕೆ ಸ್ಟಾರ್ಟ್ ಆಗಿದೆ. ಬ್ರೋಕರ್ ಕಿರಣ್ ಮಧ್ಯೆ ಕೋಟಿಗಟ್ಟಲೆ ಹಣದ ವ್ಯವಹಾರ ಆಗಿರೋದು ಈಗ ಸದ್ಯದ ಪ್ರಶ್ನೆಯಾಗಿದೆ. 1.5 ವರ್ಷದಿಂದ ಬೆಂಗಳೂರು ಉತ್ತರ ಎಸಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇಬ್ಬರ ಮಧ್ಯೆ ಕೋಟಿಗಟ್ಟಲೆ ಹಣಕಾಸು ವ್ಯವಹಾರ ಕೂಡ ಇತ್ತು. ಕಿರಣ್ಗೆ ಸ್ನೇಹಿತ್ ಪೂಜಾರಿ ಹಣ ವಾಪಸ್ ನೀಡಿದ ಆರೋಪ ವ್ಯಕ್ತವಾಗ್ತಾ ಇದೆ. ಈಗ ಕಾರನ್ನ ಅಡ್ಡಗಟ್ಟಿ ಹಣಕ್ಕೆ ಬೇಡಿಕೆ ಇಟ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೇ ಕೆಎಸ್ ಅಧಿಕಾರಿಯ ಬೀದಿ ರಂಪಾಟ ಇದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಜಗಳದ ಸಂದರ್ಭ ಈಗಾಗಲೇ ವೈರಲ್ ಆಗ್ತಾ ಇದೆ. ಕೆಎಸ್ ಅಧಿಕಾರಿ ಕಿರಣ್ ಮರ್ಯಾದೆ ಬೀದಿಯಲ್ಲಿ ಹರಾಜಾಗಿದೆ. ಬ್ರೋಕರ್ ಹಾಗೂ ಸರ್ಕಾರಿ ಅಧಿಕಾರಿ ಮಧ್ಯೆ ಒಂದು ಗಲಾಟೆ. ಕೋಟಿ ಕೋಟಿ ಡೀಲ್ ಮಾಡೋದಲ್ಲದೆ ಬ್ರೋಕರ್ ಅಧಿಕಾರಿ ಮಧ್ಯೆ ಈಗ ಗಲಾಟೆ ಶುರುವಾಗಿದೆ. ನನ್ನ ಹಣ ಕೊಡುವಂತ ಅಧಿಕಾರಿಗೆ ಬ್ರೋಕರ್ ಧಮಕಿ ಇಟ್ಟಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಜಗಳ ತಲುಪಿದ್ದು, ಸರ್ಕಾರಿ ಅಧಿಕಾರಿಯ ಬೀದಿ ರಂಪಾಟವನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪೇಮೆಂಟ್ ವ್ಯವಹಾರ ಅದು. ವಿಡಿಯೋ ಮಾಡು ಹಾಕಂ ನೋಡಿ, ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯಾದಂಥ ಕಿರಣ್ ರಂಪಾಟ ಆಯಿತು. ಒಂದು ಕಡೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡು ಈ ರೀತಿ ರಸ್ತೆ ಮಧ್ಯದಲ್ಲೇ ಗಲಾಟೆ ಮಾಡ್ತಾರಂದ್ರೆ ಹೇಗೆ? ನಡು ರಸ್ತೆಯಲ್ಲೇ ಕಾರನ್ನ ಅಡ್ಡಗಟ್ಟಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ನಾನು ಕೊಟ್ಟಿರುವ ಹಣ ಕೊಡ್ತೀಯೋ ಇಲ್ವೋ ಅಂತ ಹೇಳಿ ಈಗ ಜಗಳ ಶುರುವಾಗಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ಬ್ರೋಕರ್ ಹಾಗೂ ಸರ್ಕಾರಿ ಅಧಿಕಾರಿಯ ಬೀದಿ ರಂಪಾಟ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಾನು ಕೊಟ್ಟಿರುವ ಹಣವನ್ನ ಕೊಡ್ತೀರೋ ಇಲ್ವೋ ಹೇಳಿ. ಕಿರಣ್ಗೆ ಸ್ನೇಹಿತ್ ಪೂಜಾರಿ ಹಣ ವಾಪಸ್ ನೀಡಿದ ಆರೋಪ ವ್ಯಕ್ತವಾಗ್ತಾ ಇದೆ. ಬ್ರೋಕರ್ ಕಿರಣ್ ಮಧ್ಯೆ ಕೋಟಿಗಟ್ಟಲೆ ಹಣದ ವ್ಯವಹಾರ ಇತ್ತು ಅನ್ನೋದು ಕೂಡ ಒಂದು ಕಡೆ ತಿಳಿದು ಬರ್ತಾ ಇದೆ. 1.5 ವರ್ಷದಿಂದ ಬೆಂಗಳೂರು ಉತ್ತರ ಎಸಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇಬ್ಬರ ಮಧ್ಯೆ ಈಗ ಕೋಟಿಗಟ್ಟಲೆ ಹಣಕಾಸು ವ್ಯವಹಾರ ಆಗಿರೋದು ಕೂಡ ಈಗಲೇ ಈ ಜಗಳದಲ್ಲಿ ಸಾಬೀತಾಗ್ತಾ ಇದೆ. ಆರೋಪ ವ್ಯಕ್ತವಾಗ್ತಾ ಇದೆ. ರಸ್ತೆಯಲ್ಲೇ ಕೆಎಸ್ ಅಧಿಕಾರಿಯ ಬೀದಿ ರಂಪಾಟವನ್ನು ನೋಡ್ತಾ ಹೋಗೋದಾದ್ರೆ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಜಗಳ ತಲುಪಿತ್ತು. ಅಧಿಕಾರಿ ಮತ್ತು ಬ್ರೋಕರ್ ಮಧ್ಯೆ ಬೆಗ್ಗು ವಾಗ್ವಾದ ಶುರುವಾಗಿದ್ದು, ಅವಾಚ್ಯ ಪದ ಬಳಕೆಯಾಗಿದೆ. ಒಬ್ಬ ಸರ್ಕಾರಿ ಅಧಿಕಾರಿಯ ಬೀದಿ ರಂಪಾಟ ಇದು. ಅಧಿಕಾರಿಗಳೇ ಹೀಗಂದ್ರೆ ಏನರ್ಥ? ಅದೇನಿದ್ರು ಅವರ ಆಂತರಿಕ ವ್ಯವಹಾರವನ್ನ ಮನೆಯಲ್ಲಿ ನೋಡ್ಕೊಳ್ಬೇಕು, ಬೀದಿ ರಂಪಾಟ ಮಾಡೋದಲ್ಲ. ಆಡಳಿತ ವ್ಯವಸ್ಥೆಗೆ ಈಗ ಕಪ್ಪು ಚುಕ್ಕೆಯಾಗಿದೆ ಕಿರಣ್ನ ಈ ರಂಪಾಟ. ಕೋಟಿ ಕೋಟಿ ಡೀಲ್ ಮಾಡೋದಲ್ಲದೆ ಬ್ರೋಕರ್ ಮತ್ತು ಅಧಿಕಾರಿ ರಸ್ತೆ ಮಧ್ಯದಲ್ಲಿ ಜಗಳ ಆಡ್ತಾ ಇದ್ದಾರೆ.
ಬ್ರೋಕರ್ ಜೊತೆಗೆ ಅಧಿಕಾರಿ ಕೆಲಸ ಏನು? ಪೇಮೆಂಟ್ ಈ ವ್ಯವಹಾರ ರೀತಿ ಬ್ರೋಕರ್ ಜೊತೆ ಅಧಿಕಾರಿ ಫೈಟ್ ಮಾಡೋದಂದ್ರೆ ಏನರ್ಥ? ಕಿರಣ್ಗೆ ಸ್ನೇಹಿತ್ ಪೂಜಾರಿ ಹಣ ವಾಪಸ್ ನೀಡಿದ ಆರೋಪ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಹಾಕಂ ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಧನರಾಜ್ ದಲಿತ ಸಂಘರ್ಷ ಸಮಿತಿಯ ಮುಖಂಡರಿದ್ದಾರೆ. ಸರ್ ಧನರಾಜ್ ಸರ್, ಯಾವಾಗಲೂ ಇದೇ ರೀತಿನ ಹೇಗೆ ಅಂತ ಒಬ್ಬ ಬ್ರೋಕರ್ ಜೊತೆ ಅಧಿಕಾರಿಯ ಕೆಲಸ ಏನು? ರಂಪಾಟ ಏನಿದು, ಬೀದಿ ರಂಪಾಟ ಯಾವಾಗಲೂ ಹೀಗೇನಾ ಹೇಗೆ ಅಂತ? ಹಲೋ ಹಲೋ ಧನರಾಜ್ ಸರ್, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ, ಹೇಳಿ ಸರ್. ಏನು ಸರ್ ಇವರು ಯಾವಾಗಲೂ ಹೀಗೇನಾ ಹೇಗೆ ಅಂತ? ಬ್ರೋಕರ್ ಮತ್ತು ಅಧಿಕಾರಿ ಮಧ್ಯೆ ಏನಿದು ಬೀದಿ ರಂಪಾಟ? ಅಲ್ಲ, ಈಗಿನ ವಿಚಾರ ನನಗೆ ಅದು ಗಮನಕ್ಕೆ ಬಂದಿಲ್ಲ. ಹಲೋ ಹಲೋ ಸರ್, ಕೇಳ್ತಾ ಇದೆ, ಹೇಳಿ. ಹಲೋ. ಈಗ ಕಳೆದ ಬಾರಿ ಒಂದು 4 ತಿಂಗಳ ಹಿಂದ್ಗಡೆ ನಮ್ಮ ಶಾಸಕರಾದಂತ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅದ್ರ ಮೇಲೆ ಆರೋಪ ಮಾಡಿದ್ರು. ನಾವು ತಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಿದ್ರಿ. ನಮ್ಮವ್ರದ್ದು ಯಾರ್ದೋ 1-2 ಕೆಲಸ ಮಾಡ್ಲಿಲ್ಲ ಅವರು ಲಾಸ್ಟ್ ಟೈಮ್. ಅದನ್ನ ಅಧಿಕಾರಿಗಳ ಕೆಲಸ ಏನಪ್ಪಾ ಅಂದ್ರೆ PT ಸೆಲ್ ಕಾಯ್ದೆ ಏನಿದೆಯೋ ಅದನ್ನ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಾರೆ. ಅದ್ರ ಸಲುವಾಗಿ ಆರ್ಡರ್ ಮಾಡ್ಕೊಡಿ ಸರ್ ಅಂತ ನಮ್ಮ ರೈತರು ಕೆಲವರು ಹೋದ್ರೆ ಬೇಜವಾಬ್ದಾರಿತನ, ಉದ್ಘಾಟಕತನ ತೋರಿಸಿ ಅವ್ರಿಗೆ ಯಾವುದೇ ರೀತಿ ಪಾಪ ಕೆಲಸ ಮಾಡ್ಕೊಟ್ಟಿರ್ಲಿಲ್ಲ. ಆ ವಿಚಾರ ಸಲುವಾಗಿ ನಾವು DC ಸಾಹೇಬ್ರು ಕೂಡ ಅವ್ರಿಗೊಂದು ಮನವಿ ಮಾಡ್ಕೊಂಡಿದ್ದೀರಿ ನಾವು ಅವ್ರ ವಿರುದ್ಧ. ಈ ಹಿಂದೆಯೂ ಕೂಡ ಇದೇ ರೀತಿ ಕಿರಿಕಾಗಿತ್ತಾ ಅಥವಾ ಇದೇ ಮೊದಲೇ ಬಾರಿಗೆ ಕಿರಣ್ ಅವ್ರದ್ದು? ಇಲ್ಲ, ಕಿರಿಕೇನಾಗಿರ್ಲಿಲ್ಲ. ಆ ರೈತರಿಗೆ ಒಂದು ನ್ಯಾಯ ಒದಗಿಸ್ಕೊಡಂತ ಈಗ ಈತನ ಜವಾಬ್ದಾರಿ ಏನು, ಒಬ್ಬ ಅಧಿಕಾರಿದ ಜವಾಬ್ದಾರಿ ಏನು? ಕಾನೂನು ವಿರುದ್ಧವಾಗಿ ಅದು ಸೇಲ್ ಡೀಡ್ ಆಗಿದ್ರೆ, ಕ್ರಯ ಪತ್ರಗಳಾಗಿದ್ರೆ ನೀವು ಅದನ್ನ PT ಸೆಲ್ ಕಾಯ್ದೆ ಅನ್ವಯಿಸ್ಕೊಳ್ಳುತ್ತಲ್ಲ, ಅದ್ರ ಪರವಾಗಿ ನೀವು ಆರ್ಡರ್ ಮಾಡ್ಕೊಡಿ ಅಂತ ನಾವು. ಓಕೆ ಸರ್, ಕಿರಣ್ ಅವರು ಯಾವತ್ತು ಹೀಗೇನಾ ಅಥವಾ ಮೊದ್ಲಿಂತನೂ ಕಿರಿಕ್ ಪಾರ್ಟಿನೇ ಅವರು ಅಂತ? ಇಲ್ಲ, ನಮ್ ಪ್ರಕಾರ ಆತನು ಉದ್ದಾಟತನ ಹಂಗಿದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಇವರು ಒಳ್ಳೆ ಅಧಿಕಾರಿ ಹೌದಾ ಅಲ್ವಾ ಅಂತ? ಸರ್, ಈಗ ಕಾನೂನಾತ್ಮಕ ಕೆಲಸಗಳು ಮಾಡೋರಿಗೆ ಯಾವತ್ತು ನಾವು ಅವ್ರಿಗೆ ಚಿರಋಣಿ ಆಗಿರ್ತಾರೆ. ಅವರು ಒಳ್ಳೆ ಅಧಿಕಾರಿಗಳಂತ ನಾವು ಹೇಳ್ಬೋದು. ಯಾವುದು ವಿಚಾರ ಅವರು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಏನಂತಾರೆ? ಅಲ್ಲ, ಈ ರೀತಿ ಒಬ್ಬ ಅಧಿಕಾರಿ ಬ್ರೋಕರ್ ಜೊತೆಗೆ ನಡು ರಸ್ತೆಯಲ್ಲಿ ಜಗಳಾಡ್ತಾರಂದ್ರೆ ಈ ಒಬ್ಬ ಅಧಿಕಾರಿಯಾಗಿ ಈ ರೀತಿ ಜನರಿಗೆ ಏನ್ ಮೆಸೇಜ್ ಕೊಡ್ತಾರೆ ಇವರು ಅಂತ? ಇಲ್ಲ, ಆಗಲ್ಲ ಸರ್. ಅವ್ರ ಕಡೆಯಿಂದ ಯಾವ್ದು ನ್ಯಾಯ ಸಿಕ್ಕಿಲ್ಲ ಸರ್. ಅವ್ರ ಕಡೆಯಿಂದ ಯಾವತ್ತು ಯಾವ ವಿಚಾರದಲ್ಲೂ ನ್ಯಾಯ ಸಿಕ್ಕಿಲ್ಲ. ಏನ್ ಮಾಡಕ್ ಆಗಲ್ಲ ಇನ್ನ ನಾವು. ಅಲ್ಲ ಸರ್, ಈಗ ಕೆಲಸ ಆಗ್ಬೇಕಂದ್ರೆ ದುಡ್ಡು ತಗೊಳ್ತಾರ ಕಿರಣ್ ಅವರು ಹೇಗೆ ಅಂತ? ಸರ್, ದುಡ್ಡಿನ ವಿಚಾರದಲ್ಲಿ ನಾವು ಯಾವತ್ತು ಅವ್ರನ್ನ ಅಪ್ರೋಚ್ ಮಾಡಿಲ್ಲ, ಅವರು ನಮ್ಮನ್ನೇನ್ ಕೇಳಿಲ್ಲ. ಬಟ್ ನಾವು ಕೇಳ್ತಿರೋದೇನಂದ್ರೆ PT ಸೆಲ್ ಕಾಯ್ದೆ ಉಲ್ಲಂಘನೆ ಆಗಿರೋಂಥವನ್ನ ನೀವು ನ್ಯಾಯ ರೀತಿಯಾಗಿ ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನ ರೈತರ ಪರವಾಗಿ ಮಾಡ್ಕೊಡ್ಬೇಕಂತ ನಮ್ಮ ಇದು ಅಷ್ಟೇ. ಅದನ್ನ ಇವ್ರು ಮಾಡ್ತಿಲ್ಲ. ಅದನ್ಗೆ ಒಬ್ಬ ಬ್ರೋಕರ್ ಇದ್ದ, ಯಾರೋ ಅವರು ಶೆಟ್ಟಿ ಅಂತ ಹೇಳಿ, ಪೂರ್ಣ ಹೆಸರು ಗೊತ್ತಿಲ್ಲ, ಆ ಶೆಟ್ಟಿ ಅಂತ ಹೇಳಿ ಒಬ್ಬರು ಇಟ್ಕೊಂಡಿದ್ರು. ಅವ್ರ ಥ್ರೂ ನಮ್ಮನ್ನ ಒಂದ್ಸರಿ ಅಪ್ರೋಚ್ ಮಾಡಿದ್ರು, ನಾವ್ ಮಾಡಿಸ್ತಿರ್ರಿ, ಅದೇನಿದೆ ಸ್ವಲ್ಪ ಪೇಮೆಂಟ್ಗಳು ಕೊಡ್ಬೇಕು ನೀವು ಅಂತ ಹೇಳಿದ್ರು. ಪೇಮೆಂಟ್ ರೈತರು ಎಲ್ಲಿಂದ ಸರ್ ತರ್ತಾರೆ? ಲಕ್ಷಾಂತರ ರೂಪಾಯಿ ಪೇಮೆಂಟ್ಗಳು ಎಲ್ಲಿ ಸರ್ ಕೊಡ್ತಾರೆ? ಕೋಟಿ ರೂಪಾಯಿ ಕೇಳಿದ್ರೆ ಕೊಡಕ್ ಆಗುತ್ತಾ ಸರ್? ಆಗಲ್ಲ ಸರ್ ಪಾಪ. ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ರೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಧನರಾಜ್ ಅವರೇ. ಪೇಮೆಂಟ್ ವ್ಯವಹಾರ